Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2 ಇದರ ಪೂರಕ ಪಾಠಗಳಲ್ಲಿ 5 ಹಿನ್ನುಡಿ. ಈ ಪದ್ಯವನ್ನು ದಿನಕರ್ ದೇಸಾಯಿ ಅವರು ರಚಿಸಿದ್ದಾರೆ. ಕೃತಿಕಾರರ ಪರಿಚಯ. ದಿನಕರ್ ದೇಸಾಯಿ 1909 ರಿಂದ 1982 ಇವರ ಕಾಲಾವಧಿ. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು. ಚುಟುಕು ಬ್ರಹ್ಮನೆಂದೇ ಖ್ಯಾತಿಯಾಗಿರ್ತಕ್ಕಂಥ ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಗಳನ್ನು ಹಳ್ಳಿಯಲ್ಲೇ ಪೂರೈಸಿ ಮೆಟ್ರಿಕ್ ಓದಲು ಧಾರವಾಡಕ್ಕೆ ಹೋದಾಗ BM ಶ್ರೀ ಅವರ ಇಂಗ್ಲಿಷ್ ಗೀತಗಳು ಕವನ ಸಂಕಲನವನ್ನು ಓದಿ ಬೆರಗಾದರು. ನಂತರ ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶಿಸಿದ ದಿನಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಬರೆದ ಕವಿತೆಗಳು ನೂರಾರು, ಚುಟುಕುಗಳು ಸಾವಿರಾರು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದರು. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಸಂಸದರಾಗಿಯೂ ಚುನಾಯಿತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಕೂಡ ಮೂಡಿಸಿದವರು. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಯಾವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ? ನನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ. ಪ್ರಶ್ನೆ 2. ನಿನ್ನ ಸೇವೆಗೆ ನೀನೇ ತಂದೆ ಹೂವ. ಈ ಸಾಲಿನ ಅರ್ಥ ವಿವರಿಸಿ. ದೇವರ ಕೃಪೆಯಿಂದಲೇ ಗಿಡವು ಹೂ ಬಿಡಲು ಸಾಧ್ಯ. ಆ ಹೂಗಳೆಲ್ಲ ದೇವರಿಗೆ ಸೇರಿದವು. ಮೂರನೇ ಪ್ರಶ್ನೆ. ಪ್ರಕೃತಿಯ ಯಾವ್ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ? ಉತ್ತರ: ಹಕ್ಕಿಗಳ ಇಂಚರವು, ಮಿನುಗುವ ಚುಕ್ಕಿಗಳು, ಉಕ್ಕುವ ಸಮುದ್ರದ ತೆರೆಗಳು, ನನ್ನದೆಂಬ ಗೀತೆಗಳ ಸಂಗತಿಗಳು ದೇವರ ಸಂಗೀತವಾಗಿವೆ. ಪ್ರಶ್ನೆ 4. ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದು ಕನ್ನಡಿಯ ಬಿಂಬ. ಐದನೇ ಪ್ರಶ್ನೆ. ಹಿನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುದನ್ನು ವಿವರಿಸಿ. ನನ್ನದೆಂಬುದು ಜಂಬ ನಮಗೆ ಎಂದೂ ಬರಬಾರದು. ನನ್ನದು ಎಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಎಲ್ಲ ಆ ದೇವರ ಕೃಪೆಯಿಂದ ಅಥವಾ ಇಚ್ಛೆಯಿಂದ ನಡೆಯುವುದು ಎಂಬ ಭಾವ ವ್ಯಕ್ತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.